Well, good afternoon, students. In the previous session, we have learned about a definition of operating system and what exactly the operating system is. In today's class also, we are going to learn the definition and the thing what the operating system is going to perform. That is, ಒಂದಷ್ಟು ಫಂಕ್ಷನ್ಸ್ ಅದಾವ, ಕೆಲಸಗಳದಾವ, ಅದರದ ಆ ಫಂಕ್ಷನ್ಸ್ ಏನು ಅಂತ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣಂತ ಇನ್ ದ ಟುಡೇಸ್ ಕ್ಲಾಸ್. ನೌ let me talk about a operating system. As we know that the definition is going to tell this: operating system is a system software. Adu one kind of a software anta helthivi ನಾವು. Software ಅಂದ್ರೆ ಏನು? It is a collection of programs. ಇದು ನೀವು ಆಲ್ರೆಡಿ ಫಸ್ಟ್ ಸೆಮ್ ಒಳಗಡೆ ಕಲ್ತಿದ್ದದ, ಸೆಕೆಂಡ್ ಸೆಮ್ ಒಳಗಡೆನೂ ಕಲ್ಸಿರ್ತಾರೆ. ಸೊ ಸಾಫ್ಟ್ವೇರ್ ಇಸ್ ಅ ಕಲೆಕ್ಷನ್ ಆಫ್ ಪ್ರೋಗ್ರಾಮ್ಸ್. ಒನ್ ಪರ್ಟಿಕ್ಯುಲರ್ ಟಾಸ್ಕ್ ಸಲುವಾಗಿ ಅದನ್ನ ಪ್ರಿಪೇರ್ ಮಾಡಿದಂತ ಒಂದು ಸೆಟ್ ಆಫ್ ಪ್ರೋಗ್ರಾಮ್ಸ್ ಅಂತ ಹೇಳ್ಬಹುದು. ಸೊ ಸಿಸ್ಟಮ್ ಸಾಫ್ಟ್ವೇರ್ ವಿಚ್ ಈಸ್ ರಿಸೈಡ್ಸ್ ಇನ್ ದ ಸಿಸ್ಟಮ್ ಸೈಡ್ ವರ್ಕ್ ಮಾಡ್ತಿರ್ತದ, ಕಂಪ್ಯೂಟರ್ ಒಳಗಡೆ ಇರ್ತದ. ಸೊ ಅಂತದಕ್ಕೆ ಏನಂತ ಕರಿತೀವಿ ನಾವು? ಸಿಸ್ಟಮ್ ಸಾಫ್ಟ್ವೇರ್ಸ್ ಅಂತ ಕರಿತೀವಿ. ವಿಚ್ ಆಕ್ಟ್ ಆಸ್ ಇಂಟರ್ಫೇಸ್ ಬಿಟ್ವೀನ್ ಯೂಸರ್ ಅಂಡ್ ಸಿಸ್ಟಮ್. ಸೊ all of you got the definition. I think so. Definition ನಿಮ್ಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಸೊ ಡೆಫಿನಿಷನ್ ಕ್ಲಿಯರ್ ಆದ ತಕ್ಷಣ ನಾನು ಒಂದು ಪಾಯಿಂಟ್ ಅನ್ನ ಡಿಸ್ಕಸ್ ಮಾಡಿದ್ದೆ. ಡೆಫಿನಿಷನ್ ಅನ್ನ ಡಿಸ್ಕಸ್ ಮಾಡೋಕ್ಕಿಂತ ಮೊದಲು ಏನ್ ಮಾಡಿದ್ದೆ ಅಂತಂದ್ರ ಒಂದು ಪಾಯಿಂಟ್ ಅನ್ನ ಡಿಸ್ಕಸ್ ಮಾಡಿದೆ. ಎರಡು ವ್ಯೂಸ್ ಬರ್ತಾವ ಆಪರೇಟಿಂಗ್ ಸಿಸ್ಟಮ್ಗೆ ಅಂತ, ಎರಡು ವ್ಯೂಸ್ ಬರ್ತಾವ ಅಂತ ಹೇಳಿದ್ದೆ. ಎರಡು ವ್ಯೂಸ್ ಯಾವ್ಯಾವು? ಒಂದು ಯೂಸರ್ ವ್ಯೂ, ಇನ್ನೊಂದು ಸಿಸ್ಟಮ್ ವ್ಯೂ. ಏನ್ ಹಂಗಂತಂದ್ರ ವಾಟ್ ಈಸ್ ದ ವ್ಯೂ ಅಂತಂದಾಗ ಯು ನೋ ದ್ಯಾಟ್ ದೇರ್ ಇಸ್ ಅ ಸಿಸ್ಟಮ್. You know that there is a system, and you know that there is a user also. Obba user idana and one system ada. The user wants to use the system. ಈ ಪಾಯಿಂಟ್ ಅನ್ನ ನಾನು ನಿಮ್ಗೆ ಕ್ಲಿಯರ್ ಮಾಡಿ ಕೊಟ್ಟಿದ್ದೆ. ಸೊ ಇಲ್ಲಿ ಏನಾಗ್ತದೆ ಅಂತಂದ್ರ ಯೂಸರ್ ಮತ್ತು ಸಿಸ್ಟಮ್ ನಡ್ಬರ್ಕ ಕಮ್ಯುನಿಕೇಶನ್ ಆಗ್ಬೇಕು. ಯೂಸರ್ಗೆ ಏನ್ ಬೇಕಾಗೋದು ಅದನ್ನ ಸಿಸ್ಟಮ್ ಕೊಡ್ಬೇಕು. ವೆದರ್ ಮೈ ಆಡಿಬಲ್ ವಾಯ್ಸ್ ಇಸ್ ಆಡಿಬಲ್? ರೈಸ್ ಯುವರ್ ಹ್ಯಾಂಡ್. ಎಸ್, ಓಕೆ, ನೋ ಪ್ರಾಬ್ಲಮ್. ಸೊ ಯೂಸರ್ಗೆ ಏನ್ ಬೇಕು, ವಾಟ್ ಯೂಸರ್ ವಾಂಟ್, that system needs to give. So in such a way that the system cannot interact user directly, or user cannot interact with the system directly. So what we did, we found a middle layer. Now on the layer anna ತಗೊಂಡು ಬಂದ್ವಿ, that is a software. OS ಅಂತ ಕರೆದ್ವಿ. ಅದಕ್ಕೆ ನಾವು ಏನಂತ ಕರೆದ್ವಿ? OS ಅಂತ ಕರೆದ್ವಿ. Where the OS is going to present? It present in the system only. It is going to present in the system. Where it is going to present? In the system. Where it is going to present? In the system only. ಯಾವಾಗ ನೀವು ಸಿಸ್ಟಮ್ ಅನ್ನ ಪವರ್ ಆನ್ ಮಾಡ್ತೀರಿ, ಅವಾಗ ಫಸ್ಟ್ ಲೋಡ್ ಆಗ್ತಕ್ಕಂಥ ಸಾಫ್ಟ್ವೇರ್ ಯಾವುದು ಅಂತಂದ್ರ ಆಪರೇಟಿಂಗ್ ಸಿಸ್ಟಮ್. whenever you are going to press the button, ಪವರ್ ಬಟನ್ ಅನ್ನ ಪ್ರೆಸ್ ಮಾಡಿದ ತಕ್ಷಣನೇ ಮೆಮರಿ ಒಳಗಡೆ ಬಂದು ಲೋಡ್ ಆಗ್ತಕ್ಕಂತಹ ಫಸ್ಟ್ ಸಾಫ್ಟ್ವೇರ್ ಯಾರು ಅಂತಂದ್ರ ಆಪರೇಟಿಂಗ್ ಸಿಸ್ಟಮ್. ಫಸ್ಟ್ ಆಪರೇಟಿಂಗ್ ಸಿಸ್ಟಮ್ ಲೋಡ್ ಆಗ್ತದೆ. ದೆನ್ ಆಲ್ ಅದರ್ ಸಾಫ್ಟ್ವೇರ್ಸ್ ಆರ್ ಗೋಯಿಂಗ್ ಟು ಬಿ ಲೋಡೆಡ್. ಅದಾದ್ಮೇಲೆ ಎಲ್ಲಾ ಸಾಫ್ಟ್ವೇರ್ಸ್ ಬಂದು ಲೋಡ್ ಆಗ್ತಾವ. ಇದೊಂದು ಕೆಲಸ. ಇದು ನಾವು ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಹೆಂಗ ಆಗ್ತದ ಅನ್ನುವಾಗ ಅದನ್ನ ನೋಡೋಣ. ಲೋಡಿಂಗ್, ಲಿಂಕಿಂಗ್ ಹೆಂಗ ಆಗ್ತದ, ಅದು ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಒಳಗೆ ಬರ್ತದ. ಯಾವಾಗ ನಿಮ್ಮ ಸಾಫ್ಟ್ವೇರ್ ಮೆಮರಿ ಒಳಗಡೆ ಬರ್ತದ ಅವಾಗ ಅದು ರನ್ ಆಗ್ಲಿಕತ್ತದ ಅಂತ ಅರ್ಥ. ಸೊ ಅದಕ್ಕೆ ಲೋಡಿಂಗ್ ಅಂತ ಕರಿತೀವಿ. ಮೆಮರಿಯನ್ನ
ಲೋಡ್ ಮಾಡೋದು. ಆ ಸಾಫ್ಟ್ವೇರ್ ಎಲ್ಲಿ ಬಂದು ಕೊಡ್ತದ, ಮೆಮರಿ ಒಳಗೆ ಬಂದು ಕೊಡ್ತದ. ದ OS ಇಸ್ ಲೋಡೆಡ್ ಆನ್ ದ ಮೆಮರಿ. ಯಾವಾಗ ಆಸ್ ಅ ಇನಿಷಿಯಲ್ ಸ್ಟೇಜ್, ಯಾವಾಗ ನೀವು ಪವರ್ ಆನ್ ಮಾಡ್ತೀರಿ ಅವಾಗ ಒಂದು ಸಾಫ್ಟ್ವೇರ್ ಬಂದು ಮೆಮರಿ ಮೇಲೆ ಕೊಡ್ತದ, ಮೆಮರಿ ಒಳಗಡೆ ಕೊಡ್ತದ. ಆ ಸಾಫ್ಟ್ವೇರ್ಗೆ ಏನಂತ ಕರಿತೀವಿ ನಾವು, OS ಅಂತ ಕರಿತೀವಿ. ಎಲ್ಲಿರ್ತದ OS? ಪವರ್ ಆಫ್ ಮಾಡಿದಾಗ ಎಲ್ಲಿ ಹೋಗಿ ಕೂತಿರ್ತದ್ರಿ? ದಟ್ ರಿಸೈಡ್ಸ್ ಇನ್ ದ ಕಂಪ್ಯೂಟರ್ ಸಿಸ್ಟಮ್ ಓನ್ಲಿ. ಅದೆಲ್ಲೂ ಇರಂಗಿಲ್ಲ, ಕಂಪ್ಯೂಟರ್ ಸಿಸ್ಟಮ್ ಒಳಗಡೆನೆ ಇರ್ತದ. ನೀವು ಯಾವಾಗ ಆನ್ ಮಾಡ್ತೀರಿ ಅವಾಗ ಮೆಮರಿ ಒಳಗೆ ಬರ್ತದ. ಫಸ್ಟ್ ಸಾಫ್ಟ್ವೇರ್ ನಿಮಗೆ ಕಾಣೋದೇ OS. ಲೋಡ್ ಆಗ್ತದ. ವಿಂಡೋಸ್ 7 ಅಂತ ಬರ್ತದ, ವಿಂಡೋಸ್ 10 ಅಂತ ಬರ್ತದ. ಅಂದ್ರೆ ಅದು ಮೆಮರಿ ಲೋಡ್ ಆಗ್ತಿರ್ತದ, ಮೆಮರಿ ಒಳಗೆ ಹೋಗ್ತಿರ್ತದ ಆಪರೇಟಿಂಗ್ ಸಿಸ್ಟಮ್. ಇದಿಷ್ಟು ನಾವು ಬಿಫೋರ್ ಸ್ವಲ್ಪ ಕಲಿಬೇಕಾಗಿದ್ದು. ನಾವು ಯೂಸರ್ ಅಂಡ್ ಸಿಸ್ಟಮ್ ಈ ಎರಡು ಅದಾವ ನಮ್ಮ ಹತ್ರ. ಒನ್ ಈಸ್ ಯೂಸರ್ ಅಂಡ್ ಅದರ್ ಒನ್ ಈಸ್ ಸಿಸ್ಟಮ್. ಈಗ ನಾ ಯೂಸರ್ ಕಡೆ ನಿಂತ್ಕೊಂಡು ನೋಡಿದೆ ಅಂತಂದ್ರ ನನಗ ಈ ತರ ನೋಡಿದೆ ಅಂತಂದ್ರ OS ಒಂದು ಮುಖ ಕಾಣ್ತದೆ. am I right? ನೀವು ನೋಡಿದಾಗ OS ಹಿಂದಿನ ಮುಖ ಕಾಣಂಗಿಲ್ಲ, ನಿಮಗ ಮುಂದಿನ ಮುಖ ಕಾಣ್ತೈತಿ. ಅಂದ್ರ ದ ವರ್ಕ್ ಇನ್ ಫ್ರಂಟ್, ಯೂಸರ್ ಮುಂದೆ ಆಗ್ತಕ್ಕಂಥ ವರ್ಕ್. ಈಗ ನಿಂತ್ಕೊಂಡು ನೋಡ್ರಿ, ಹಿಂಗಿದ್ದಾಗ ಸಿಸ್ಟಮ್ ಕಡೆ ಏನ್ ಕಾಣ್ತೈತಿ ನಿಮ್ಗ? ಹಿಂದಿನ ಮುಖ ಕಾಣ್ತೈತಿ, ಮುಂದೇನು ಕಾಣಾಕತ್ತಿಲ್ಲ. ಎರಡು ಮುಖ ಬರ್ತಾವ, ಎರಡು ವ್ಯೂಸ್ ಬರ್ತಾವ. ಅದಕ್ಕೆ ಎಷ್ಟು ವ್ಯೂಸ್ ಬರ್ತಾವ? ಒಂದು ಯೂಸರ್ ವ್ಯೂ ಅಂತ ಕರಿತೀವಿ, ಇನ್ನೊಂದು ಸಿಸ್ಟಮ್ ವ್ಯೂ ಅಂತ ಕರಿತೀವಿ. ಆಪರೇಟಿಂಗ್ ಸಿಸ್ಟಮ್ ಇಸ್ ಅ ಕಾಮನ್ ಸಾಫ್ಟ್ವೇರ್ ವಿಚ್ ವರ್ಕ್ಸ್ ಫಾರ್ ಯೂಸರ್ ಅಂಡ್ ವಿಚ್ ವರ್ಕ್ಸ್ ಫಾರ್ ಸಿಸ್ಟಮ್ ಬೋತ್. ಯೂಸರಿಗೂ ವರ್ಕ್ ಆಗ್ತದ, ಸಿಸ್ಟಮ್ಗೂ ಕೂಡ ವರ್ಕ್ ಆಗ್ತದ. ಅಂತ ಕಾಮನ್ ಫ್ಯಾಕ್ಟರ್ ಇರ್ತಕ್ಕಂಥ ಸಾಫ್ಟ್ವೇರ್ ಯಾವುದು ಅಂತಂದ್ರ ಆಪರೇಟಿಂಗ್ ಸಿಸ್ಟಮ್. ಅಂತ ಕಾಮನ್ ಫ್ಯಾಕ್ಟರ್ ಇರ್ತಕ್ಕಂಥ ಸಾಫ್ಟ್ವೇರ್ ಯಾವುದು ಅಂತಂದ್ರ ಆಪರೇಟಿಂಗ್ ಸಿಸ್ಟಮ್. ಸೊ ನಾವು ಲೆಟ್ ಅಸ್ ಲರ್ನ್ ಯೂಸರ್ ಪಾಯಿಂಟ್ ಆಫ್ ವ್ಯೂ. ಆಪರೇಟಿಂಗ್ ಸಿಸ್ಟಮ್ ಹೆಂಗಿರ್ತದ? ಯೂಸರ್ ಪಾಯಿಂಟ್ ಆಫ್ ವ್ಯೂ ಆಪರೇಟಿಂಗ್ ಸಿಸ್ಟಮ್ ಹೆಂಗಿರ್ತದ? ವೆದರ್ ಇಟ್ ಇಸ್ ಕ್ಲಿಯರ್, raise your hand. Yes, when it is clear there are two views ಅಂತ ಕ್ಲಿಯರ್ ಆಯ್ತು ಅಂದಾಗ ಫಸ್ಟ್ ವ್ಯೂ ಯೂಸರ್ ವ್ಯೂ ಏನ್ ಮಾಡ್ತೈತಿ? ಯೂಸರ್ ವ್ಯೂ ಅಂದ್ರೆ ಏನು? ವಾಟ್ ಈಸ್ ದಟ್ ಯೂಸರ್ ವ್ಯೂ ಸರ್? ನೀವೀಗ ಕೂತ್ಕೊಂಡಿರಿ, ಯುವರ್ ಇನ್ ಫ್ರಂಟ್ ಆಫ್ ದ PC, you are seeing your face and all the Zoom app meetings and all you are doing your activities. Am I right or wrong? Yes, exactly I'm right. You know the fact ನೀವು ವರ್ಕ್ ಮಾಡಕತ್ತಿತ್ತು Zoom ಮೇಲೆ, Zoom ಹೆಂಗ್ ಕನೆಕ್ಟ್ ಆಗ್ಯದ? You know that I am connecting with a Zoom. How the Zoom is going to connect? ನಾ Zoom ಮೇಲೆ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ಅದು ಆನ್ ಆಯ್ತು. ಜಾಯಿನ್ ಮೀಟಿಂಗ್ ಹೊಡೆದೆ, ಒಂದು ಮೀಟಿಂಗ್ ID ಇತ್ತು, ಆ ಮೀಟಿಂಗ್ ಐಡಿಯನ್ನ ಎಂಟರ್ ಮಾಡಿದ ತಕ್ಷಣ ನನಗೆ ಇನ್ನೊಂದು ಕ್ಲಾಸ್ ಬಂತು. ಹೌ ಇಟ್ ಇಸ್ ಪಾಸಿಬಲ್? ನೀವು ನೋಡ್ಲಿಕ್ಕತ್ತಿದ್ದು ಐಕಾನ್ ಮೇಲೆ ಕ್ಲಿಕ್ ಮಾಡಿದೆ, ಜಾಯಿನ್ ಮೀಟಿಂಗ್ ಹೊಡೆದೆ, ಅಲ್ಲೊಂದಿಷ್ಟು ಐಡೀಸ್ ಅನ್ನ ಪ್ರೆಸ್ ಮಾಡಿದೆ, ಆಮೇಲೆ ಜಾಯಿನ್ ಮೀಟಿಂಗ್ ಅಂದೆ. ಆ ಜಾಯಿನ್ ಮೀಟಿಂಗ್ ಅಂದದಲ್ಲ, ಅಲ್ಲಿವರೆಗೂ ನಿಮ್ಗೆ ಏನಾಗತ್ತಿತ್ತು ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ನಿಮ್ಮ ಮುಖಾಂತರ ವರ್ಕ್ ಮಾಡಕತ್ತಿತ್ತು, ನಿಮ್ಮ ಸಲುವಾಗಿ ವರ್ಕ್ ಮಾಡ್ಲಿಕ್ಕತ್ತಿತ್ತು. ಯಾವಾಗ ನೀವು ಜಾಯಿನ್ ಮೀಟಿಂಗ್ ಅಂತ ಅಂದ್ರಿ, ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡ್ತದ ಅಂತಂದ್ರ ಯೂಸರ್ ಕಡೆ ಅಂತ ರಿಕ್ವೆಸ್ಟ್ ಬಂತದಕ್ಕ, ಏನು? ಜಾಯಿನ್ ಅಂತ. ಈ ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡ್ತದ ಅಂತಂದ್ರ ಇಟ್ ವಿಲ್ ಸೆಂಡ್ ದ ರಿಕ್ವೆಸ್ಟ್, ನಿಮ್ ಕಡೆ ಅಂತ ರಿಕ್ವೆಸ್ಟ್ ತಗೊಂಡು ಇಟ್ ವಿಲ್ ಸೆಂಡ್ ಟು ದ ಸಿಸ್ಟಮ್ ಕಳಿಸ್ತದ. ಏನ್ ಕಳಿಸ್ತದ? ಜಾಯಿನ್ ಮೀಟಿಂಗ್ ಆಗ್ಬೇಕಾಗ್ಯದ ಅವನಿಗೆ. ಯಾರ ಜೊತೆ? ಜೂಮ್ ಇಸ್ ಅ ಇಂಟರ್ನೆಟ್ ಓರಿಯೆಂಟೆಡ್ ಆಪ್ ಇರೋದ್ರಿಂದ ಇಟ್ ಇಸ್ ಕನೆಕ್ಟೆಡ್ ಟು ದ ಇಂಟರ್ನೆಟ್. ಇಟ್ ವಿಲ್ ಸೆಂಡ್ ದ ರಿಕ್ವೆಸ್ಟ್ ಅಗೇನ್ ಸಿಸ್ಟಮ್ ಒಳಗಡೆ ಹೋಗ್ತೈತಿ. ಸಿಸ್ಟಮ್ ಒಳಗ ಲ್ಯಾನ್ ಡ್ರೈವರ್ಸ್, ವೈಫೈ ಡ್ರೈವರ್ಸ್ ಅಂಡ್ ಸಮ್ ಅದರ್ ಥಿಂಗ್ಸ್ ಇರ್ತಾವ. ಅದರ ಮುಖಾಂತರ ವೈಫೈ ಇತ್ತು ಅಂದ್ರೆ ವೈಫೈ ಮುಖಾಂತರ, ಅಥವಾ ಲ್ಯಾನ್ ಇತ್ತು ಅಂದ್ರೆ ಲ್ಯಾನ್ ಮುಖಾಂತರ ನಿಮ್ಗೆ ಫರ್ದರ್ ಏನಾಗ್ತದ, ಈ ಸಿಸ್ಟಮ್
ಈ ಸಿಸ್ಟಮ್ ಏನ್ ಮಾಡ್ತದ ಅಂತಂದ್ರೆ ಫರ್ದರ್ ನಿಮ್ಮ ರಿಕ್ವೆಸ್ಟ್ ಅನ್ನ ನೆಟ್ವರ್ಕಿಗೆ ಟ್ರಾನ್ಸ್ಫರ್ ಮಾಡ್ತದ. ಆಪರೇಟಿಂಗ್ ಸಿಸ್ಟಮ್ ಹೇಳ್ತದ ನೋಡು ಜಾಯಿನ್ ಆಗ್ಬೇಕಾಗಿದೆ ಅವ್ನಿಗೆ ಜೂಮ್ ಆಪ್ ಥ್ರೂ, ಅವನಿಗೆ ಇಂಟರ್ನೆಟ್ ಕನೆಕ್ಷನ್ ಬೇಕು, ಆ ಇಂಟರ್ನೆಟ್ ಮುಖಾಂತರ ನೀವು ಅವನಿಗೆ ಕನೆಕ್ಟ್ ಮಾಡಿ ಕೊಡ್ಬೇಕು ಅಂತ ಹೇಳ್ತದೆ. ಯಾರು? OS ಯಾರಿಗೆ ಹೇಳ್ತದ? ಸಿಸ್ಟಮ್ಗೆ ಹೇಳ್ತದ. ಇದು ಒಂದು ಎಕ್ಸಾಂಪಲ್ ಯೂಸರ್ ವ್ಯೂ ಮತ್ತು ಸಿಸ್ಟಮ್ ವ್ಯೂಗೆ. ಇನ್ನೊಂದು ಅದ, ಎರಡು ಕೈಂಡ್ ಆಫ್ ಯೂಸರ್ಸ್ ಬರ್ತಾರೆ ನನಗೆ. ಎರಡು ಕೈಂಡ್ ಆಫ್ ಯೂಸರ್ಸ್ ಬರ್ತಾರ, ಒಂದು ಸಿಂಗಲ್ ಯೂಸರ್ಸ್, ಇನ್ನೊಂದು ಮಲ್ಟಿಪಲ್ ಯೂಸರ್ಸ್ ಅಂತ ಬರ್ತದೆ. ಎರಡು ಕೈಂಡ್ ಆಫ್ ಕಂಪ್ಯೂಟರ್ಸ್ ಬರ್ತಾವ, ಒಂದು ಮಲ್ಟಿಪಲ್ ಯೂಸರ್ ಯೂಸ್ ಮಾಡ್ತಕ್ಕಂಥದ್ದು, ಇನ್ನೊಂದು ಸಿಂಗಲ್ ಯೂಸರ್ ಯೂಸ್ ಮಾಡ್ತಕ್ಕಂಥ ಕಂಪ್ಯೂಟರ್ಸ್ ಅಂತ ಹೇಳ್ತೀವಿ. ಮಲ್ಟಿಪಲ್ ಯೂಸರ್ ಅಂಡ್ ಸಿಂಗಲ್ ಯೂಸರ್, ಸ್ವಲ್ಪ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮಲ್ಟಿಪಲ್ ಯೂಸರ್ಸ್ ಅಂದ್ರೆ ಏನು, ಸಿಂಗಲ್ ಯೂಸರ್ಸ್ ಅಂದ್ರೆ ಏನು? ಓಕೆ, ಲೆಟ್ ಮಿ ಟೇಕ್ ಎ ಎಕ್ಸಾಂಪಲ್ ಮುಖಾಂತರ ನೋಡೋಣಂತ. If you are using your personal PC, ನಿಮ್ದೊಂದು ಪರ್ಸನಲ್ PC ಅದ, ಅದನ್ನ ಯೂಸ್ ಮಾಡಕತ್ರಿ ಅಂತಂದ್ರೆ ಯು ಆರ್ ದ ಸಿಂಗಲ್ ಯೂಸರ್ ಹೂ ಇಸ್ ಯೂಸಿಂಗ್ ದಟ್ PC. ನಾನು ಲ್ಯಾಪ್ಟಾಪ್ ಅನ್ನ ಯೂಸ್ ಮಾಡ್ಲಿಕತ್ತೀನಿ, ನನ್ನ ಪರ್ಸನಲ್ ಕೆಲ್ಸಕ್ಕೆ ಯೂಸ್ ಮಾಡ್ಲಿಕತ್ತೀನಿ ಅಂತಂದಾಗ, ಐ ಆಮ್ ಗೋಯಿಂಗ್ ಟು ಯೂಸ್ ದಟ್ PC ಆಸ್ ಅ ಸಿಂಗಲ್ ಯೂಸರ್. ನಾನು ಒಬ್ನೇ ಯೂಸ್ ಮಾಡ್ತೀನಿ, ಹೌದ್ರಿ? ನೆಕ್ಸ್ಟ್ ಏನಾಗ್ತದ, ವಾಟ್ ಹ್ಯಾಪನ್ಸ್ ನೆಕ್ಸ್ಟ್, whenever I am going to connect, if I am using my personal PC, that acts as a single user PC, that is single user computer. ಅಲ್ಲಿ ಆಪರೇಟಿಂಗ್ ಸಿಸ್ಟಮ್ ಏನ್ ಮಾಡ್ತದ, ಯಾರಿಗೆ ವರ್ಕ್ ಮಾಡ್ಲಿಕ್ಕೆ ಆಪರೇಟಿಂಗ್ ಸಿಸ್ಟಮ್ ಒಬ್ಬನೇ ಯೂಸರಿಗೆ ವರ್ಕ್ ಮಾಡ್ಲಿಕ್ಕೆ, ಒಬ್ಬನೇ ಯೂಸ್ ಮಾಡ್ಲಿಕ್ಕೆ ಕಂಪ್ಯೂಟರ್ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ಯಾರಿಗೆ ವರ್ಕ್ ಮಾಡ್ಕೊಡ್ಲಿಕ್ಕೆ, ಸಿಂಗಲ್ ಯೂಸರಿಗೆ ಮಾಡ್ಕೊಡ್ಲಿಕ್ಕೆ. am I right? ನೆಕ್ಸ್ಟ್ ಇನ್ನೊಂದ್ ತರ PC ಬರ್ತೈತ್ರಿ, ಇದು ಸಿಸ್ಟಮ್ ಸಿಂಗಲ್ ಯೂಸರ್ ಯೂಸ್ ಮಾಡ್ತಕ್ಕಂಥದ್ದು. ಇಲ್ಲಿ ನೋಡ್ರಿ ಇಬ್ರು ಯೂಸರ್ಸ್ ಅದಾರ, ಇಬ್ರು ಯೂಸರ್ಸ್ ಏನ್ ಮಾಡ್ತಾರ ಅಂತಂದ್ರ ಒಂದೇ PC ಅನ್ನ ಯೂಸ್ ಮಾಡ್ತಾರ. ಇಂಥದನ್ನ ನೋಡಿರಿ ಎಲ್ಲಾದ್ರೂ ಕನೆಕ್ಷನ್? ಹ್ಯಾವ್ ಯು ಸೀನ್? anything anywhere? Yes, I had seen something. ನೀವು ಆಡಿಯೋ ರೆಕಾರ್ಡಿಂಗ್ ಅಥವಾ ಏನೋ ಒಂದು ಸ್ಟುಡಿಯೋ ಅಂತ ಕರೀತೀರಿ, ಎಡಿಟಿಂಗ್ ಸ್ಟುಡಿಯೋಸ್ ಅಂತ ಕರೀತೀರಿ, ಅಲ್ಲಿ ಎರಡು ಟರ್ಮಿನಲ್ಸ್ ಇರ್ತಾವ. ಟರ್ಮಿನಲ್ಸ್ ಅಂದ್ರೆ ಗೊತ್ತಾಗ್ತದ, ನಿಮ್ ಮಾನಿಟರ್ಸ್, ಎರಡು ಮಾನಿಟರ್ಸ್ ಇರ್ತಾವ. ಎರಡು ಮಾನಿಟರ್ಸ್ ಎದಕ್ಕೆ ಕನೆಕ್ಟ್ ಆಗಿರ್ತಾವ ಅಂದ್ರ ಸಿಂಗಲ್ PC ಕನೆಕ್ಟ್ ಆಗಿರ್ತಾವ. ಎರಡು ಮಾನಿಟರ್ಸ್ ಸಿಂಗಲ್ PC ಕನೆಕ್ಟ್ ಆಗಿರ್ತಾವ. ಅಲ್ಲಿ ಎಷ್ಟು ಜನ ಯೂಸ್ ಮಾಡ್ಲಿಕ್ಕತ್ತಾರ? 2 to 3 members are using that system. ಮಲ್ಟಿಪಲ್ ಯೂಸರ್ ಸಿಸ್ಟಮ್ ಅದು. ಏನು? ಮಲ್ಟಿಪಲ್ ಯೂಸರ್ ಸಿಸ್ಟಮ್. ನಾ ಏನ್ ಹೇಳಿಕ್ ಪ್ರಯತ್ನ ಪಡ್ಲಿಕತ್ತೀನಿ ಅಂತಂದ್ರ ಸಿಂಗಲ್ ಯೂಸರಿಗೂ ಆಪರೇಟಿಂಗ್ ಸಿಸ್ಟಮ್ ಹೆಲ್ಪ್ ಮಾಡ್ತದ, ಮಲ್ಟಿಪಲ್ ಯೂಸರಿಗೂ ಆಪರೇಟಿಂಗ್ ಸಿಸ್ಟಮ್ ಹೆಲ್ಪ್ ಮಾಡ್ತದ. ಹ್ಯಾವ್ ಯು ಕ್ಲಿಯರ್ ಮೈ ಪಾಯಿಂಟ್? ಆರ್ ಯು ಕ್ಲಿಯರ್ ವಿತ್ ಮೈ ಪಾಯಿಂಟ್? what I have to discuss? Raise your hand if you are clear. Yes, ಎರಡು ತರ ಆಪರೇಟಿಂಗ್ ಸಿಸ್ಟಮ್ ವರ್ಕ್ ಆಗ್ತದ ಅಂತ ಹೇಳಿಕತ್ತೀನಿ ನಾನು. ಒಂದು ಸಿಂಗಲ್ ಯೂಸರ್ ಆಪರೇಟಿಂಗ್ ಸಿಸ್ಟಮ್ ಬರ್ತದೆ, ಒಂದು ಮಲ್ಟಿಪಲ್ ಯೂಸರ್ ಆಪರೇಟಿಂಗ್ ಸಿಸ್ಟಮ್ ಬರ್ತದ. ಸರ್ ಒಂದೇ ಆಪರೇಟಿಂಗ್ ಸಿಸ್ಟಮ್ ಸಿಂಗಲ್ ಯೂಸರ್ ಅಂಡ್ ಮಲ್ಟಿಪಲ್ ಯೂಸರ್ ಅಂತ ಹೇಳಾಗತ್ತೀರಿ, ಎರಡಕ್ಕೂ ಏನ್ ಡಿಫ್ರೆನ್ಸ್ ಅದ? ಅಂತಂದಾಗ ಈ ಆಪರೇಟಿಂಗ್ ಸಿಸ್ಟಮ್ ಏನದಲ್ಲಪಿ, this operating system is more concentrating on work performance. It is more concentrating on work performance. We'll take an example of thing. Whenever you are going to ನಿಮ್ಮ ಮನಿ ಒಳಗಡೆ ಇದ್ದಾಗ ನೀವೊಂದು ಸಾಫ್ಟ್ವೇರ್ ಅನ್ನ ಯೂಸ್ ಮಾಡಾಕತ್ತೀರಿ ಅಂತ ಇಟ್ಕೋರಿ. ಲೆಟ್ ಮಿ ಟೇಕ್, ನೀವು ಒಬ್ಬರೇ ಇದ್ದಾಗ ವರ್ಕ್ ಜಾಸ್ತಿ ಬೇಕಾಗ್ತದೆ. ನೀವು ಒಬ್ಬರೇ ಇದ್ದಾಗ ವರ್ಕ್
ಜಾಸ್ತಿ ಬೇಕಾಗ್ತದೆ. Whether my voice is audible to you? Whether my voice is audible to you? Raise your hand. Okay. If anyone is not clear with my voice, that may be your internet problem. Okay, don't worry, we'll get this video in YouTube also. Okay, next what I am discussing, single and multiple operating system anta bandaga, single operating system anta bandvi antandre ಅಲ್ಲಿ ಮೇನ್ ಇಂಪಾರ್ಟೆನ್ಸ್ ಆಪರೇಟಿಂಗ್ ಸಿಸ್ಟಮ್ ಯೋಚನೆ ಮಾಡೋದೇನು ಅಂತಂದ್ರೆ ಯೂಸರ್ ಪರ್ಫಾರ್ಮೆನ್ಸ್, ಕೆಲ್ಸಕ್ಕೆ ಪರ್ಫಾರ್ಮೆನ್ಸ್ ನ ಸ್ಪೀಡ್ ಕೊಡಬೇಕು. ಪರ್ಫಾರ್ಮೆನ್ಸ್ ಅನ್ನ ಏನ್ ಮಾಡ್ಬೇಕಾಗ್ತದೆ, ವರ್ಕ್ ಪರ್ಫಾರ್ಮೆನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತದೆ. OS ಎಲ್ಲಿ ಬಂದಾಗ ಸಿಂಗಲ್ ಆಪರೇಟಿಂಗ್ ಸಿಸ್ಟಮ್ ಅಂತ ಬಂದಾಗ ವರ್ಕ್ ಪರ್ಫಾರ್ಮೆನ್ಸ್ ಮೇಲೆ ಜಾಸ್ತಿ ಒತ್ತು ಕೊಡ್ತದೆ. ಇಲ್ಲಿ ಬಂದ್ವಿ ಅಂತಂದ್ರ ಮಲ್ಟಿಪಲ್ ಅಂತ ಬಂದಾಗ ಇಲ್ಲಿ ನೋಡ್ರಿ, ಇಬ್ಬರು ವ್ಯಕ್ತಿಗಳು ಒಂದೇ ಸಿಸ್ಟಮ್ ಕನೆಕ್ಟ್ ಆಗ್ಲಿಕ್ಕೆ ಅಂದಾಗ ಅವರಿಗೆ ರಿಸೋರ್ಸ್ ಅಲೋಕೇಶನ್ ಅಂತ ಬರುತ್ತೆ. Resource allocation. What it is? Resource allocation. Work performance and resource allocation. These are the two words you need to remember whenever you are going to discuss according to the user point of view. User ಒಳಗೆ ಎರಡು ಟೈಪ್ ಬರ್ತಾರ, ಒಂದು ಸಿಂಗಲ್ ಯೂಸರ್, ಇನ್ನೊಂದು ಮಲ್ಟಿಪಲ್ ಯೂಸರ್ಸ್. ಎರಡೂ ಕಡೆ ಆಪರೇಟಿಂಗ್ ಸಿಸ್ಟಮ್ ಇರ್ತದ. ಯಾವಾಗ ನೀವು ಸಿಂಗಲ್ ಯೂಸರ್ ಆಪರೇಟಿಂಗ್ ಸಿಸ್ಟಮ್ ತಗೋತೀರಿ, ಇಟ್ ವಿಲ್ ಮೋರ್ ಕಾನ್ಸಂಟ್ರೇಟ್ ಆನ್ ವರ್ಕ್ ಪರ್ಫಾರ್ಮೆನ್ಸ್. It will more concentrate on work performance. Whenever you are going to take the multiple operating system, it is going to concentrate on resource allocation. So we got work performance. Andre na ಏನು ಕೆಲಸ ಮಾಡಾಕತ್ತೀನಿ, if I am playing a game, ನಾನು ಒಂದು ಗೇಮ್ ಆಡ್ಲಿಕ್ಕತ್ತಿದ್ದೆ ಅಂತಂದ್ರೆ it will concentrate on the game. ಪರ್ಟಿಕ್ಯುಲರ್ ಟಾಸ್ಕ್ ಏನ್ ನಡೆದು ಸಿಂಗಲ್ ಯೂಸರ್ ಏನ್ ಮಾಡ್ಲಿಕ್ಕತ್ತಾನ, ಗೇಮ್, ಅದನ್ನ ಸ್ಪೀಡ್ ಆಗಿ ನಾನು ಮಾಡ್ಕೊಡ್ಬೇಕು. ಆರ್ ಹಿ ಇಸ್ ಹಿಯರಿಂಗ್ ಅ ಸಾಂಗ್, ಅವನ ಸಾಂಗ್ ಕೇಳಲಿಕ್ಕತ್ತಾನ, ಅದನ್ನ ಪರ್ಫೆಕ್ಟ್ ಆಗಿ ಮಾಡ್ಕೊಡ್ಬೇಕು. ಟಾಸ್ಕ್ ಓರಿಯೆಂಟೆಡ್ ಆಪರೇಟಿಂಗ್ ಸಿಸ್ಟಮ್ ಆಗಿ ಆಕ್ಟ್ ಆಗ್ತದೆ. ಓಕೆ, ನೆಕ್ಸ್ಟ್ ವಾಟ್ ಈಸ್ ದಿಸ್ ರಿಸೋರ್ಸ್ ಅಲೋಕೇಶನ್? ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ರಿಸೋರ್ಸ್ ಅಂದ್ರೇನೆ ಗೊತ್ತಿಲ್ಲ ಅಂತ ಇಟ್ಕೊಡಿ. You know what is a resource? You don't know the resources. I know that one. What do you mean by the resource ಅಂತ ಅರ್ಥ ಮಾಡ್ಕೊಳ್ಳೋಣ ಅಂತ. ಒಂದ್ ಸ್ವಲ್ಪ ನೋಡ್ರಿ, ಇಲ್ಲಿ ನಾವೇನ್ ಡಿಸ್ಕಸ್ ಮಾಡಾಕತ್ತೀವಿ ಅಂತಂದ್ರೆ ಯೂಸರ್ ವ್ಯೂ, ಸಿಸ್ಟಮ್ ವ್ಯೂ ಡಿಸ್ಕಸ್ ಮಾಡಾಕತ್ತೀವಿ. ವಿ ಆರ್ ಇನ್ ದ ಯೂಸರ್ ವ್ಯೂ ನಾವು. ಯಾರು ಲೇಟ್ ಆಗಿ ಬಂದಿರೋರು ನೋಡ್ಕೊಡ್ರಿ, ಯೂಸರ್ ವ್ಯೂ ಒಳಗಡೆ ಇದ್ದೀನಿ. ಯೂಸರ್ ವ್ಯೂದಿಂದ ಆಪರೇಟಿಂಗ್ ಸಿಸ್ಟಮ್ ಹೆಂಗ್ ಕಾಣ್ತದ ಅಂದ್ರೆ ಈ ತರ ಇರ್ತದ ನನ್ ಲೇಯರ್. ಈ ತರ ಇದ್ದಾಗ ಈ ಕಡೆ ಸೈಡ್ ಏನೇನ್ ವರ್ಕ್ ಆಗ್ಲಿಕ್ಕತ್ತದ, ಹಿಂದಿನ ನಿಮ್ಗೆ ಕಾಣಂಗಿಲ್ಲ, ಈ ಕಡೆ ಏನ್ ವರ್ಕ್ ಆಗ್ಲಿಕ್ಕತ್ತದ, ವಾಟ್ ವರ್ಕಿಂಗ್ ದಿಸ್ ಸೈಡ್. ಈ ಕಡೆ ಬಂದಾಗ ಎರಡು ತರ ಆಪರೇಟಿಂಗ್ ಸಿಸ್ಟಮ್, ಎರಡು ತರ ಯೂಸರ್ಸ್ ಇರ್ತಾರೆ ನನ್ ಕಂಪ್ಯೂಟರ್ ಯೂಸ್ ಮಾಡೋರು. ಒಂದು ಸಿಂಗಲ್ ಯೂಸರ್, ಇನ್ನೊಂದು ಮಲ್ಟಿಪಲ್ ಯೂಸರ್. ಒಂದು ಸಿಂಗಲ್ ಯೂಸರ್, ಒನ್ ಇಸ್ ಅ ಮಲ್ಟಿಪಲ್ ಯೂಸರ್ಸ್. ಇಬ್ರು ಆಪರೇಟಿಂಗ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತಾರೆ, ಇಬ್ರು ವಿಂಡೋಸ್ 7 ಅನ್ನೇ ಯೂಸ್ ಮಾಡ್ತಾರೆ. ಎರಡಕ್ಕೂ ಡಿಫರೆನ್ಸ್ ಏನ್ ಸರ್ ಅಂತಂದಾಗ, ಇಫ್ ಇಸ್ ಅ ಸಿಂಗಲ್, ಇಟ್ ಕಾನ್ಸಂಟ್ರೇಟ್, ಹೂ OS is going to concentrate on work. What kind of a work he is going to do now? ಯಾಕಂದ್ರೆ ಇಲ್ಲಿ ರಿಸೋರ್ಸ್ ಅಲೋಕೇಶನ್ ಅನ್ನೋ ಒಂದು ಪಾಯಿಂಟೇ ಬರಂಗಿಲ್ಲ, ಯಾಕಂದ್ರೆ ಒಬ್ಬನೇ ಯೂಸ್ ಮಾಡ್ತಿರ್ತಾನ. Now come to the point. Multiple users, it concentrate on a resource allocation. Now let me come to the point. What is that resource? What is that resource? Question bandaga I'm going to clear you. It is nothing but your mouse, it is nothing but your hardware, it is nothing but your hard disk, it is nothing but your keyboard, it is nothing but your software, it is nothing but your game, whatever it may be. Computer nalli irtakantaha hardware, computer nalli irtakantaha software, ಅವಕ್ಕೆ ನಾವೇನಂತ ಕರಿತೀವಿ, ಆಪರೇಟಿಂಗ್ ಸಿಸ್ಟಮ್ ಒಳಗಡೆ ಅವಕ್ಕೆ ಏನಂತ ಕರಿತೀವಿ ನಾವು, ರಿಸೋರ್ಸ್ ಅಂತ ಕರಿತೀವಿ. ಮೆಮರಿ ಆಗಿರಬಹುದು, ಮೌಸ್ ಆಗಿರಬಹುದು, ಕೀಬೋರ್ಡ್ ಆಗಿರಬಹುದು, ಮಾನಿಟರ್ ಆಗಿರಬಹುದು, ಪ್ರಿಂಟರ್ ಆಗಿರಬಹುದು, ಅಥವಾ ನಿಮ್ಮ ವಿಂಡೋಸ್ 7 ಯೂಸ್ ಮಾಡ್ತಕ್ಕಂಥ ವರ್ಡ್ ಪ್ರೊಸೆಸರ್, ವೆಬ್ ಬ್ರೌಸರ್, ಗೇಮ್,
ಓಕೆ, ಇವೆಲ್ಲವೂ ಕೂಡ ಏನಾಗ್ತದೆ ಅಂತಂದ್ರೆ ರಿಸೋರ್ಸಸ್ ಅಂತ ಕರಿತೀವಿ ನಾವು ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಒಳಗೆ. ನೀವೇನಂತ ಕರಿತಿದ್ರಿ ಅವಕ್ಕೆ? ಹಾರ್ಡ್ವೇರ್ ಸಾಫ್ಟ್ವೇರ್ ಅಂತ ಕರಿತಿದ್ರಿ. ನಾ ಏನಂತ ಕರಿತೀನಿ ಅಂತಂದ್ರೆ ಅವಕ್ಕೆ ರಿಸೋರ್ಸಸ್ ಅಂತ ಕರಿತೀನಿ. ಅವಕ್ಕೇನಂತ ಕರಿತೀನಿ? ರಿಸೋರ್ಸಸ್ ಅಂತ ಕರಿತೀನಿ. ಇವನ್ ಯುವರ್ ಪ್ರೊಸೆಸರ್, ಅವಕ್ಕೆಲ್ಲವಕ್ಕೂ ಕಂಪ್ಯೂಟರ್ ರಿಸೋರ್ಸಸ್ ಅಂತ ಕರೀತಾರೆ. ಸೊ ಈಗ ಇಲ್ಲಿ ನೋಡ್ರಿ, ಏನ್ ಸರ್ ರಿಸೋರ್ಸ್ ಅಲೋಕೇಶನ್ ಅಂದ್ರೆ ಏನು? ರಿಸೋರ್ಸ್ ಅಂದ್ರೆ ಗೊತ್ತಾಯ್ತು, ಹಾರ್ಡ್ವೇರ್ ಸಾಫ್ಟ್ವೇರ್ ಏನ್ ಬೇಕಾದಾಗಿರ್ಬೋದು, ಕಂಪ್ಯೂಟರ್ ಒಳಗಡೆ ಇರ್ತಕ್ಕಂಥದ್ದು, ಸಿಸ್ಟಮ್ ಒಳಗಡೆ ಇರ್ತಕ್ಕಂಥದ್ದು. ವಾಟ್ ಯು ಮೀನ್ ಬೈ ದ ಅಲೋಕೇಶನ್? ಟು ಗಿವಿಂಗ್ ದ್ಯಾಮ್, ಒಂದು ಪರ್ಟಿಕ್ಯುಲರ್ ಟೈಮ್ ಒಳಗಡೆ ಅವನ್ನ ಕೊಡುವುದು, ಅವೈಲೇಬಲ್ ಮಾಡುದು. ಅಲೋಕೇಟ್ ಮಾಡೋದು ಅಂದ್ರೆ ಏನು? ನೀವೆಲ್ಲರೂ ಬರ್ತೀರಿ ಕಾಲೇಜಿಗೆ ಬಂದಾಗ, ಹಾ ನೀನು ರೂಮ್ ನಂಬರ್ 1 ಒಳಗಡೆ ಕೂತ್ಕೋ, ನೀನ್ ರೂಮ್ ನಂಬರ್ 2 ಒಳಗಡೆ ಕೂತ್ಕೋ, ನಿನ್ಗೊಂದು ಸ್ಪೇಸ್ ಅನ್ನ ಕೊಡ್ಲಿಕ್ಕತ್ತೀನಿ ನಾನು, ನಿನ್ಗೊಂದು ಸ್ಪೇಸ್ ಅನ್ನ ಕೊಡ್ಲಿಕ್ಕತ್ತೀನಿ. ಸೊ ಅದಕ್ಕೆ ಏನಂತ ಕರೀತಾರ? ರಿಸೋರ್ಸ್ ಅಲೋಕೇಶನ್ ಅಂತ ಕರೀತಾರ, ಅಥವಾ ನಿಮ್ಗೊಂದು ಅಲೋಕೇಶನ್ ಅಂತ ಕರೀತಾರ. ಓಕೆ, ರಿಸೋರ್ಸ್ ಇಸ್ ದ ಡಿಫರೆಂಟ್ ಥಿಂಗ್. ನಾವು ಕಮ್ ಟು ದ ಪಾಯಿಂಟ್. ಯೂಸರ್ ಪಾಯಿಂಟ್ ಆಫ್ ವ್ಯೂ ನೋಡಿದಾಗ ಇಲ್ಲೊಂದು ಏನೋ ಗೇಮ್ ಆಡ್ಲಿಕ್ಕತ್ತೀರಿ, ಆ ಗೇಮ್ ಪರ್ಫೆಕ್ಟ್ ಆಗಿ ನೀವು ಆಡ್ಬೇಕು. ಹಂಗ ಯಾರು ಕೊಡ್ತಾರ? ನನಗ OS ಮಾಡಿ ಕೊಡ್ತದ. ಇಲ್ಲಿ ಬಂದಾಗ ಈ ಯೂಸರ್ ಏನ್ ಮಾಡ್ತಾನ ಅಂತಂದ್ರ ಸಮ್ MS ಡಾಕ್ಯುಮೆಂಟ್ ಅನ್ನ ಟೈಪ್ ಮಾಡ್ತಿರ್ತಾನ. ಈ ಯೂಸರ್ ಏನ್ ಮಾಡ್ತಾನ ಅಂತಂದ್ರ is going to connect with network. ಯಾವುದೋ ಒಂದು ಇಂಟರ್ನೆಟ್ ಜೊತೆ ಕನೆಕ್ಟ್ ಆಗ್ತಾನ. he is going to use a web service. ನಿಮ್ಮ ವರ್ಡ್ ಒಳಗೆ ಟೈಪ್ ಮಾಡ್ಲಿಕ್ಕತ್ತಾನ, MS ವರ್ಡ್ ಒಳಗಡೆ ಟೈಪ್ ಮಾಡ್ಲಿಕ್ಕತ್ತಾನ, ನಿಮ್ಮ ನೆಟ್ವರ್ಕ್ ಒಳಗಡೆ ಅದಾನ, ಅಂದ್ರೆ ವೆಬ್ ಬ್ರೌಸರ್ ಯೂಸ್ ಮಾಡ್ಲಿಕ್ಕತ್ತಾನ. ಇಲ್ಲಿ ನೋಡ್ರಿ, ಈಗ ನಾನು ಯೂಸರ್ ವ್ಯೂದಿಂತ್ರ ಯಾಕಡೆ ಜಂಪ್ ಆಗ್ಲಿಕತ್ತೀನಿ? ಸಿಸ್ಟಮ್ ವ್ಯೂಗೆ ಜಂಪ್ ಆಗ್ಲಿಕತ್ತೀನಿ. OS ಗೆ ಏನ್ ಮಾಡ್ತಾನಂದ್ರ ನಿಮ್ಮ ವರ್ಡ್ ಒಳಗೆ ಟೈಪ್ ಮಾಡ್ಲಿಕ್ಕತ್ತಾನ, ನಿಮ್ಮ ನೆಟ್ವರ್ಕ್ ಹೋಗೋಣ. OS ಏನ್ ಮಾಡ್ತದ ಅಂತಂದ್ರ ಇಟ್ ವಿಲ್ ಟೇಕ್ ಅ ರಿಸೋರ್ಸಸ್ ವೇರ್ ದ ವರ್ಡ್ MS ವರ್ಡ್ ಸಾಫ್ಟ್ವೇರ್ ಎಲ್ಲಿ ಸ್ಟೋರ್ ಇರ್ತದ? ಇಟ್ ಈಸ್ ಸ್ಟೋರ್ಡ್ ಇನ್ ಅ ಮೆಮರಿ. ಅಲ್ಲಿ ಹೋಗ್ತದ ಯಾರು? ಆಪರೇಟಿಂಗ್ ಸಿಸ್ಟಮ್. that will go there and it will hit the operating word processor and it will bring to this person. allocate ಮಾಡ್ತದ, ವರ್ಡ್ ಪ್ರೊಸೆಸರ್ ಈ ಮೆಮರಿಗೆ ಹೋಗ್ಲಿ ಅಂತ allocate ಮಾಡ್ಲಿಕ್ಕತ್ತದ. ಈಗ ನೋಡ್ರಿ, ಇವ ಏನ್ ಮಾಡ್ಲಿಕ್ಕತ್ತಾನ? ವೆಬ್ ಬ್ರೌಸರ್ ತಗೊಂಡ್ವಿ, ನೆಟ್ವರ್ಕ್ ಮುಖಾಂತರ ಹೊಂಟದ. ಅಂದ್ರ ಇಲ್ಲೆಲ್ಲೋ ನನಗ ನೆಟ್ವರ್ಕ್ ಅಡಾಪ್ಟರ್ಸ್ ಇರ್ತಾವ. ವರ್ಡ್ ಪ್ರೊಸೆಸರ್ ಅಂತ ಬಂದಾಗ ಅದನ್ನ ಮೆಮರಿ ಕಳಿಸ್ತದ. ನೆಟ್ವರ್ಕ್ ಅಂತ ಬಂದಾಗ ಅದನ್ನ ನೆಟ್ವರ್ಕ್ ಅಡಾಪ್ಟರ್ ಮುಖಾಂತರ ಯಾವುದೋ ಒಂದು ಸರ್ವರಿಗೆ ಕನೆಕ್ಟ್ ಮಾಡಿ ಕೊಡ್ತದೆ. ಕನೆಕ್ಟ್ ಮಾಡಿ ಕೊಡ್ತದ. ಐ ಹೋಪ್ ಇಟ್ ಇಸ್ ಕ್ಲಿಯರ್. ವೆದರ್ ದಿಸ್ ಕಾನ್ಸೆಪ್ಟ್ ಇಸ್ ಕ್ಲಿಯರ್ ಟು ಯು? ರೈಸ್ ಯುವರ್ ಹ್ಯಾಂಡ್. Yes. I hope this is clear to you. System view and user view ಅಂತಂದಾಗ ಎರಡೂನು ಕ್ಲಿಯರ್ ಆಯ್ತ್ರಿ ನಿಮ್ಗ? ಓಕೆ, ಡೌನ್ ಯುವರ್ ಹ್ಯಾಂಡ್. ಇನ್ನೊಂದ್ಸಲ ಹೇಳ್ತೀನಿ ಕೇಳ್ರಿ. OS ಕಾಮನ್ ಫ್ಯಾಕ್ಟರ್ ಇರೋದ್ರಿಂದ ಅದು ಎರಡು ಮುಖಗಳನ್ನ ಹೊಂದಿದ. ಒಂದು ಯೂಸರ್ ಕಡೆ ಇರ್ತದ, ಇನ್ನೊಂದು ಸಾಫ್ಟ್ವೇರ್ ಆ ಕಡೆ ಸಿಸ್ಟಮ್ ಕಡೆ ಇರ್ತದ. ಯೂಸರ್ ಏನ್ ರಿಕ್ವೆಸ್ಟ್ ಅನ್ನ ಮಾಡ್ತಾನೋ, ಯೂಸರ್ ಏನ್ ಕೆಲಸ ಆಗ್ಬೇಕಾಗಿರ್ತದೋ ಅದು ಯೂಸರ್ ಸೈಡ್ ಮುಖಾಂತರ ಆಕ್ಸೆಪ್ಟ್ ಮಾಡ್ಕೊತದ. ರಿಕ್ವೆಸ್ಟ್ ಅನ್ನ ನೀವು ಪ್ರೆಸ್ ಮಾಡಬಹುದು. ಆ ರಿಕ್ವೆಸ್ಟ್ ಹಿಂದ್ಗಡೆ ಹೋದಾಗ ಈ ಸೈಡ್ ಬಂದಾಗ ಈ ಕಡೆ ಏನಾಗ್ತದಂದ್ರ ಸಿಸ್ಟಮಿಗೆ ರಿಕ್ವೆಸ್ಟ್ ಬರ್ತದ. ನಿಮ್ಗೆ ಯಾವ ಕೆಲಸ ಬೇಕೋ ಆ ಕೆಲಸವನ್ನ ಆಪರೇಟಿಂಗ್ ಸಿಸ್ಟಮ್ ಇಲ್ಲಿ ಹೋಗಿ ಇಂಥ ವ್ಯೂ ಬೇಕು ನೋಡ್ ಅಂತ ಹೇಳ್ತು ಸಿಸ್ಟಮಿಗೆ. ಆ ಸಿಸ್ಟಮ್ ನಿಮ್ಗೆ ಒಂದಷ್ಟು ಕೆಲಸಗಳನ್ನ ಮಾಡಿಕೊಡುತ್ತೆ. ಇದು ಯೂಸರ್ ವ್ಯೂ ಅಂಡ್ ಸಿಸ್ಟಮ್ ವ್ಯೂ ಇನ್ ದ ಸಿಂಪಲ್. ಗಾಟ್ ಇಟ್ ಇಸ್? ಗಾಟ್ ಆರ್ ನಾಟ್? ಎಸ್ ಆರ್ ನೋ? Raise your hand. Yes. Now the main thing, down your hand. Now the main thing.
Slowly we are going to understand. We are not making any urgency here. Now we are familiar with the definition and we are familiar with the views. ಎರಡು ಟಾಪಿಕ್ ಕಂಪ್ಲೀಟ್ ಆದ ನಮ್ಮ ಆಪರೇಟಿಂಗ್ ಸಿಸ್ಟಮ್ ಯೂನಿಟ್ 1 ಒಳಗಡೆ ಎರಡು ಟಾಪಿಕ್ಸ್ ಅನ್ನ ಕವರ್ ಮಾಡಿದ್ವಿ. ಒಂದು ಡೆಫಿನೇಷನ್ ಅಂತ ಹೇಳ್ತೀವಿ, ಇನ್ನೊಂದು ಸಿಸ್ಟಮ್ ಪಾಯಿಂಟ್ ಆಫ್ ವ್ಯೂ ದ ಆಪರೇಟಿಂಗ್ ಸಿಸ್ಟಮ್ ಅಂಡ್ ದ ಯೂಸರ್ ಪಾಯಿಂಟ್ ಆಫ್ ವ್ಯೂ ದ ಆಪರೇಟಿಂಗ್ ಸಿಸ್ಟಮ್. ನಾ ಆಲ್ರೆಡಿ ಹೇಳ್ಬಿಟ್ಟಿನಿ ನಿಮಗೆ, ಯೂಸರ್ ಪಾಯಿಂಟ್ ಒಳಗಡೆನೂ ನೋಡ್ಬೇಕು ನೀವು, ಆಮೇಲೆ ಸಿಸ್ಟಮ್ ಪಾಯಿಂಟ್ ಒಳಗಡೆನೂ ನೋಡ್ಬೇಕು, ಅಂದಾಗ ಮಾತ್ರ ಈ ಸಬ್ಜೆಕ್ಟ್ ಅರ್ಥ ಆಗ್ತದ ಅಂತ. Now the next topic, very important topic, it may ask in a examination for 5 marks along with the definition. Define operating system question mark and discuss the various functions of operating system. Today we are going to discuss only one thing, that is process management. What is that? The first ಕೆಲಸ ಏನು ಅಂತಂದ್ರೆ ಆಪರೇಟಿಂಗ್ ಸಿಸ್ಟಮ್ ಮಾಡ್ತಕ್ಕಂಥ ಕೆಲಸ ಯಾವುದು ಅಂತಂದ್ರ process management. So process management ಇಲ್ಲಿ ನಿಮಗೆ ಫಂಕ್ಷನ್ ಅಂತ ತೋರಿಸ್ಲಿಕ್ಕತ್ತಾನ. The next unit is nothing but your process management only. You are learning a function. ಒಂದು ಫಂಕ್ಷನ್ ಅದ ನಿಮಗಿಲ್ಲೇ, ಅದು process management. ಇದನ್ನ ಇನ್ ಡೀಟೇಲ್ ಆಗಿ ಎಲ್ಲಿ ಕಲಿತೀರಿ ಅಂದ್ರೆ in the next unit itself is process management. I hope it is clear. So now let me understand about the process. What do you mean by the process, sir? We know the management. ಅದನ್ನ ಮ್ಯಾನೇಜ್ ಮಾಡ್ತಕ್ಕಂಥದ್ದನ್ನ process ಅಂತ ಕರಿತೀವಿ. What do you mean by the process, sir? ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡ್ರಿ. You are going to write a program, am I right? You are going to write a program, am I right? Yes, absolutely, you are going to write a program. Whenever you are going to write a program, you are going to execute it along with the .c ಇಟ್ಟಿರ್ತೀರದನ್ನ. C ಇತ್ತು ಅಂದ್ರೆ ಏನ್ ಮಾಡ್ತೀರಿ, ಕಂಪೈಲರ್ ಅನ್ನು ಯೂಸ್ ಮಾಡ್ತೀರಿ. cc or gcc ಕಂಪೈಲರ್ ಅನ್ನು ಯೂಸ್ ಮಾಡ್ತೀರಿ. ಪ್ರೋಗ್ರಾಮ್ ಬರ್ದ್ರಿ, ಕಂಪೈಲ್ ಮಾಡಿದ್ರಿ, then compiled ಫೈಲ್ ಬರ್ತದೆ ನಿಮ್ಗೊಂದು, that is exe file. compiled ಫೈಲ್ ಬರ್ತದೆ, that will be residing in the memory of computer. ನೋಡ್ರಿ, ಲಕ್ಷ ಕೊಡ್ರಿ, ಪ್ರೋಗ್ರಾಮ್ ಬರ್ದ್ರಿ, cc ಅಂತ ಯೂಸ್ ಮಾಡಿದ್ರಿ, exe ಫೈಲ್ ಸಿಕ್ತು, ಎಕ್ಸಿಕ್ಯೂಟಬಲ್ ಫೈಲ್ ಸಿಕ್ತು, ರನ್ನಿಂಗ್ ಫೈಲ್ ಸಿಕ್ತು, ನೀವೇನ್ ಮಾಡ್ತೀರಿ .a.out. am I right? ಇದನ್ನ ಪ್ರೆಸ್ ಮಾಡಿದ್ಮೇಲೆ ಏನಾಗ್ತದಂದ್ರ ಒಂದು ಎಕ್ಸಿಕ್ಯೂಟಬಲ್ ಫೈಲ್ ಸಿಗ್ತೈತೆ ನನಗ, that will be residing in the memory, ಹಾರ್ಡ್ ಡಿಸ್ಕ್ ಒಳಗಡೆ ಇರ್ತದ ಅಂತ ಇಟ್ಕೋರಿ. ಯಾವಾಗ ನೀವು exe ಫೈಲ್ ಸಿಗ್ತದ, ಇದನ್ನ ಪ್ರೆಸ್ ಮಾಡ್ತೀರಿ, ಅವಾಗ ಒಂದು ಪ್ರೊಸೆಸ್ ಆಗ್ತದ. ಏನು ಅಂತಂದ್ರ ಯಾವಾಗ ನೀವು .a.out ಅನ್ನ ಪ್ರೆಸ್ ಮಾಡ್ತೀರಿ, this will be loaded on the memory. Concentrate here. When the program is run ಅಂತ ಕರಿತೀವಿ ಗೊತ್ತಾ? ರನ್ ಮೀನಿಂಗ್ ಏನು ಅಂತಂದ್ರೆ ಈ ಪ್ರೋಗ್ರಾಮ್ ಅನ್ನ ನಾ ಎಲ್ಲಿ ಲೋಡ್ ಮಾಡಕತ್ತೀನಿ, ಆನ್ ದ ಮೆಮರಿ. ನೋಡ್ರಿ, ಬಹಳ ಚಂದ ಡೆಫಿನಿಷನ್ ಅನ್ನ ಫ್ರೇಮ್ ಮಾಡ್ಬೋದು ನೀವು. ವಿ ಆರ್ ಗೋಯಿಂಗ್ ಟು ಫ್ರೇಮ್ ಅ ವೆರಿ ನೈಸ್ ಡೆಫಿನಿಷನ್ ಹಿಯರ್. when a program is loaded on the memory, that is called as process. ಯಾವಾಗ ಒಂದು ಪ್ರೋಗ್ರಾಮ್ ಅನ್ನ ನೀವು ಮೆಮರಿ ಒಳಗಡೆ ಲೋಡ್ ಮಾಡ್ತೀರಿ, ಅವಾಗ ಅದು ಪ್ರೋಗ್ರಾಮ್ ಆಗಿರಂಗಿಲ್ಲ, ಅದೇನಾಗಿರ್ತದ ನಮಗಿಲ್ಲೇ ಪ್ರೋಸೆಸ್ ಆಗಿರ್ತದ. ಏನಾಗಿರ್ತದ್ರಿ? ಪ್ರೋಸೆಸ್. ಇಟ್ ಈಸ್ ಕಾಲ್ಡ್ ಆಸ್ ಪ್ರೋಸೆಸ್. ಯಾವಾಗ once that is going to be loaded on the memory, process P1 ಬಂದ್ ಕೂತಿಲ್ಲ, ಪ್ರೋಗ್ರಾಮ್ 1 ಅದ, ಅದನ್ನ ರನ್ ಮಾಡಿದೆ, ಕಂಪೈಲ್ ಮಾಡಿದೆ, .a.out ಹೊಡೆದೆ, that is loaded on the memory ಒಳಗಡೆ ಲೋಡ್ ಆಯ್ತು. ಅದಕ್ಕೆ ಏನಂತ ಕರೀಲಿಕತ್ತೀವಿ ನಾವು? ಪ್ರೋಸೆಸ್ ಅಂತ ಕರಿತೀವಿ. ನೆಕ್ಸ್ಟ್ ಆ ಪ್ರೋಸೆಸ್ ತನ್ನ ಕೆಲಸವನ್ನು ಮುಗಿಸ್ಬೇಕು. ನೀವು ಈಗೇನ್ ಮಾಡಿರ್ತೀರಿ ಅಂದ್ರ A+B ಸಲುವಾಗಿ ಏನ್ ಮಾಡಿರ್ತೀರಿ, ಒಂದು ಪ್ರೋಗ್ರಾಮ್ ಅನ್ನ ಬರ್ದಿರ್ತೀರಿ. ಯಾವ್ದಿದು ಆಪರೇಷನ್?
ಅರ್ಥಮೆಟಿಕ್ ಆಪರೇಷನ್ ಆಗ್ಬೇಕಾ ನಿಮ್ಗೆ a plus b ಅಂದಾಗ ಅರ್ಥಮೆಟಿಕ್ ಆಪರೇಷನ್ ಆಗ್ಬೇಕಾ ಸೊ ದಿಸ್ ಪ್ರೋಗ್ರಾಮ್ ಇಸ್ ಲೋಡೆಡ್ ಆನ್ ಟು ದ ಮೆಮರಿ ಆಸ್ ಅ p1 ಅಂತ ಆಡ್ ಆಯ್ತು ಸರ್ ಮೆಮರಿ ಒಳಗೆ ಆಡ್ ಆಯ್ತು ಅದ್ರ ಕೆಲಸ ಯಾವಾಗ ಪ್ರಾರಂಭ ಆಗ್ತದ ಅಂದ್ರ ಅದು ಎಕ್ಸಾಕ್ಟ್ಲಿ ಯಾವಾಗ ಅದ್ರ ವರ್ಕ್ ಅನ್ನ ಮುಗಿಸ್ತದ a plus b ಅನ್ನ ಯಾವಾಗ ಮಾಡ್ತದ ಯು ನೋ ದಟ್ Do you know about a processor? Yes. Here nodre very nice program is loaded into the memory, then that is called as a process. P1 ಆಯ್ತು ಈ P1 memory ಒಳಗದ not in a processor. ಯಾವಾಗ ಈ memory ಒಳಗಿಂದ processor ಒಳಗೆ ಬರ್ತದ ಅವಾಗ ಅದ ಏನಾಗ್ತದ ಅಂತಂದ್ರ a plus b ಅನ್ನ ಪರ್ಫಾರ್ಮ್ ಮಾಡ್ತದ ಎಲ್ಲಿ ಬಂದಾಗ processor ಒಳಗೆ ಬಂದಾಗ ಯಾವುದು P1 ಇಲ್ಲಿ ನೋಡ್ರಿ ಈ P1 ಮತ್ತ ಪ್ರೊಸೆಸರ್ ನಡಬರ್ಕ ತಗೊಂಡ್ ಹೋಗ್ಲಿಕ್ಕೆ ಒಬ್ರು ಬರ್ತಾರೆ ಈ P1 ಅನ್ನ ಪ್ರೊಸೆಸರ್ ಕಳಿಸ್ಲಿಕ್ಕೆ ಒಬ್ರು ಬರ್ತಾರೆ ಕರೆಕ್ಟ್ ಅದನಾ ಯಾರು who's that that is OS whenever you are going to load the program into the memory that is called as a process when the process is going to be in the processor it is going to be taken by the operating system kelsa in operating system hangandre what is the function ಒಂದಷ್ಟು processes memory ಒಳಗದಾವ ಆ processors ಅನ್ನ ತಗೊಂಡು ಬಂದು ಯಾರಿಗೆ ಕೊಡ್ಬೇಕು ನೀನು processor ಗೆ ಕೊಡ್ಬೇಕು ಇದು ಒಂದು ಇಂಪಾರ್ಟೆಂಟ್ ಟಾಸ್ಕ್ ಫಂಕ್ಷನ್ I hope it has understood you. ಗೊತ್ತಾಗಿದೆ ಅನ್ಕೋತೀನಿ ರೈಸ್ ಯುವರ್ ಹ್ಯಾಂಡ್ಸ್ ಇಫ್ ಇಟ್ ಇಸ್ ಕ್ಲಿಯರ್ ರೈಸ್ ಯುವರ್ ಹ್ಯಾಂಡ್ಸ್ ಓಕೆ ಇಟ್ ಇಸ್ ನಾಟ್ ಕ್ಲಿಯರ್ whether it is not clear if it is not clear raise your hand okay here meeting is going to end we will repeat the thing once again in the next session if you are having any doubts please raise your doubts in the WhatsApp I'm going to reply to you okay I hope 90% of this session is clear to you once again lastly we are going to discuss I will write a program that program is loaded when the .a.out is pressed that is loaded into the memory then that program is called as process that process is loaded onto the processor using a OS which is going to help OS is going to help the process to load on the processor there are various things we need to discuss in the process management like how the process management is managed how the process is managed ಇಲ್ಲಿ ಒಂದೇ process ಅದ ಇನ್ನೊಂದು process ಬಂದ್ರೆ ಏನ್ ಮಾಡಬೇಕು ಈ ಎಲ್ಲ ಪಾಯಿಂಟ್ಸ್ ನಾವು we are going to discuss in the next session thank you